ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ ಈಗ 10:30 ಆಗಿದೆ. ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ವಾರ ಪೂಜೆ ಎಲ್ಲ ಕೂಡ ಆಯಿತು. ದೇವ್ರ ಪೂಜೆನೂ ಕೂಡ ಎಲ್ಲ ಮಾಡಿದ್ದೀನಿ. ನೋಡಿ, ನಮ್ಮ ಮನೆಯ ಗಣಪತಿ ಹೋಮ ಇನ್ನೂ ಕೂಡ ವಿಸರ್ಜನೆ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಗುರುವಾರ ಪೂಜೆನ ಮಾಡಿಸ್ಕೊಂಡಿದ್ದಲ್ವ, ಅದಕ್ಕೋಸ್ಕರ ಯಾಕೆ ಇನ್ನೂ ಕೂಡ ವಿಸರ್ಜನೆ ಮಾಡಿಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ, ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ನಾವು ವಿಸರ್ಜನೆ ಮಾಡಿಲ್ಲ ಅಂತ ಹೇಳಿದ್ರೆ, ನಾವು ಪೂಜೆ ಗುರುವಾರ ಅಲ್ವಾ ಮಾಡಿಸಿದ್ದು, ಅದಕ್ಕೋಸ್ಕರ ಪುರೋಹಿತರು ಅಂತ ಹೇಳಿದ್ರು ಇವತ್ತು ಸಂಜೆನೇ ನೀವು ವಿಸರ್ಜನೆ ಮಾಡಿಬಿಡಿ ಅಂತ ಹೇಳಿದ್ರು. ಇಲ್ಲ, ನಾವು ಒಂದು ದಿನ ಇರಲಿ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಶುಕ್ರವಾರ ನಾಳೆ ಆಗಿರೋದ್ರಿಂದ ಶುಕ್ರವಾರ ತೆಗಿಯಂಗಿಲ್ಲ ಅಂತ ಹೇಳಿದ್ರು. ಆದರೆ ಶನಿವಾರ ತೆಗಿಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಇವತ್ತು ವಿಸರ್ಜನೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇವಾಗ 10:30 ಮೇಲೆ ಚೆನ್ನಾಗಿದೆ, 10:30 ತನಕ ರಾವು ಕಾಲ ಇದೆ. ಇವಾಗ 10:30 ಮೇಲೆ ಚೆನ್ನಾಗಿದೆ ಅಂತ ಹೇಳಿ ನಾನು ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ದಿನ ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳಿದ್ರು. ಹಾಗಾಗಿ ದಿನ ನಾನು ನೈವೇದ್ಯನ ಬೆಳಗ್ಗೆ ಸಾಯಂಕಾಲ ನೈವೇದ್ಯನ ಇಡ್ತಾ ಇದ್ದೆ. ಇವತ್ತು ಕಡಲೆ ಸಕ್ಕರೆ ಎಲ್ಲ ಪುಡಿ ಮಾಡಿ, ಕೊಬ್ಬರಿ ಎಲ್ಲ ಹಾಕಿ ಪುಡಿ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ನೆನ್ನೆ ಸಜ್ಜಿಗೆ ಮಾಡಿದ್ದೆ, ಸಾಯಂಕಾಲ ಬೆಳಗ್ಗೆ ರಸಾಯನ ಮಾಡಿದ್ದೆ. ಇನ್ನು ಗುರುವಾರ ನೈಟು ಹಾಗೆ ಸ್ವಲ್ಪ ಒಂದು ಲೋಟ ಹಾಲನ್ನ ಇಟ್ಟಿದ್ದೆ. ಇವಾಗ ಕಡಲೆ ಮತ್ತು ಸಕ್ಕರೆ ಎಲ್ಲನೂ ಪುಡಿ ಮಾಡಿ ಇಟ್ಟಿದ್ದೀನಿ. ಇವತ್ತಿನ ದಿನ ಅಂತೂ ಹೇಗೆಲ್ಲ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸ್ವಲ್ಪ ಟಯರ್ಡ್ ಆದಂಗೆ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಗೊತ್ತಲ್ವಾ, ಏನಾದರೂ ಒಂದು ಫಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಫಂಕ್ಷನ್ ಜೊತೆಗೆ ಕೆಲಸನೂ ಕೂಡ ಇದ್ದೇ ಇರುತ್ತೆ. ನೆನ್ನೆ ಎಲ್ಲ ಫುಲ್ಲೆಲ್ಲ ಕ್ಲೀನಿಂಗ್ಗೆ ಮಾಡೋದೇ ಆಯಿತು. ಅತ್ತಿಗೆ ಮತ್ತು ಹತ್ತಿರು ಎಲ್ಲರೂ ಕೂಡ ಹೋದರು. ಎಲ್ಲ ಕೂಡ ಕ್ಲೀನಿಂಗ್ ಮಾಡಿದ್ವಿ. ಎಲ್ಲನೂ ಕೂಡ ಈ ಮನೆಯೆಲ್ಲ ನಾವು ಮಡಿ ಬಟ್ಟೆಲಿ ಒರೆಸ್ಕೊತಾ ಇದ್ವಿ. ಬರ್ಲಾಕಿ ಗುಡಿಸ್ತಾ ಇರಲಿಲ್ಲ, ಮಡಿ ಬಟ್ಟೆಲಿ ಒರೆಸ್ಕೊಂಡು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ವಿ. ಇವಾಗ 10:30ಗೆ ಪುರೋಹಿತರು ಬಂದು ಅವರೇ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವ್ರು ಬರೋ ತನಕನೂ ವೇಟ್ ಮಾಡ್ತಾ ಇದ್ದೀನಿ. ನಂದು ಈಗಷ್ಟೇ ಜಸ್ಟ್ ಪೂಜೆ ಆಯಿತು, ತಿಂಡಿನೂ ಕೂಡ ಆಗಿಲ್ಲ. ತಿಂಡಿಗೆ ಬಂದು ನಾನು ಇವತ್ತು ದೋಸೆ ಮತ್ತು ಚಟ್ನಿನ ಮಾಡಿದ್ದೀನಿ. ಅನ್ನದ ಐಟಮ್ಸ್ ತಿಂದು ಬೇಜಾರಾಗಿತ್ತು. ಅದಕ್ಕೋಸ್ಕರ ದೋಸೆ ಮಾಡಿ ಚಟ್ನಿನ ಮಾಡಿದ್ದೀನಿ. ಇವತ್ತೆಲ್ಲ ಹೇಗೆಲ್ಲ ಇರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ, ಮಲಗಿದ್ಲು ಇಲ್ಲೇ. ಬೆಳಗ್ಗೆ ಎದ್ದು ಹೋಗಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದವಳೆ. ತಿಂಡಿ ಆಯ್ತು, ತಿಂದ ಆಯುಷು? ಅವಳು ಮಾಡಿದ್ಲು. ಇದಕ್ಕೆ ಪುಳಿಯೋಗರೆ ದೋಸೆ ತಿನ್ಬೇಕು ತಾನೆ? ಇಲ್ಲೇ ಬಂದು ದೋಸೆನ ತಿಂತೆ, ಪುಳಿಯೋಗರೆ ತಿಂತೆ ಅಂತ ಪುಳಿಯೋಗರೆನೇ ತಿಂತೀನಿ. ದೋಸೆ ಮಾಡಿದ್ನಲ್ಲ, ಪುಳಿಯೋಗರೆ ತಿನ್ನು ಅಂತ. ಅಮಿತ್ ಅಲ್ಲೇ ಆಚೆಲಿ ಪರೀಕ್ಷಿತ ಆಟಾಡಿಸ್ತಾ ಇದ್ದಾನೇನು. ದೊಡ್ಡ ಮಗ ಸ್ಕೂಲ್ಗೆ ಹೋಗಿದ್ದಾನೆ, ಚಿಕ್ಕವನಿಗೆ ರಜಾ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ, ಅದಕ್ಕೋಸ್ಕರ ರಜಾ, ಹೋಗಿಲ್ಲ. ಅವನಿಗೆ ಪೇರೆಂಟ್ಸ್ ಮೀಟಿಂಗು ಗುರುವಾರನೇ ಇತ್ತು, ಇವತ್ತು ಬೇರೆಯವ್ರಿಗೆ ಇದೆ. ಅದಕ್ಕೋಸ್ಕರ ಅವನು ಹೋಗಿಲ್ಲ. ನವೀನ್ ಕೂಡ ಡ್ಯೂಟಿಗೆ ಹೋಗಿಲ್ಲ. ಏಕೆಂದರೆ ಇವತ್ತು ಪುರೋಹಿತರು ಬರ್ತಾರಲ್ಲ ಮನೆಗೆ, ಇದನ್ನೆಲ್ಲ ತೆಗಿಯೋಕ್ಕೆ. ಅದಕ್ಕೋಸ್ಕರ ನವೀನ್ ಕೂಡ ಡ್ಯೂಟಿಗೆ ಹೋಗಿಲ್ಲ. ಫೋನಲ್ಲಿ ಅವರು ಕೂಡ ಬೆಳಗ್ಗೆ ಎದ್ದು ತಿಂಡಿ ತಿಂದು ಕೂತಿದ್ದಾರೆ. ನೋಡಿ, ತಿಂಡಿ ಎಲ್ಲ ತಿಂದು ಮುಗಿಸ್ಬಿಟ್ಟು ಅವರು ಬೆಳಗ್ಗೆನೇ ಎದ್ದು ಸ್ನಾನ ಪೂಜೆ ಎಲ್ಲ ಮಾಡಿ ತಿಂಡಿ ತಿಂದ್ಬಿಟ್ಟು ಆರಾಮಾಗಿ ಕೂತಿದ್ದಾರೆ. ನಾನು ಇನ್ನೂ ತಿಂಡಿ ತಿಂದಿಲ್ಲ. ಪುರೋಹಿತರು ಎಷ್ಟೊತ್ತು ಬರ್ತಾರೆ ಅಂತ ನೋಡಿಬಿಟ್ಟು ಆಮೇಲೆ ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ವೇಟ್ ಮಾಡ್ತಾಯಿದ್ದೀನಿ. ಹೀಗೆ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ ನನಗೆ ಸಪೋರ್ಟನ್ನು ನೀಡಿ ಅಂತ ಕೇಳ್ಕೊತೀನಿ. ಇನ್ನು ನಾನು ಪೂಜೆ ಎಲ್ಲನೂ ಮುಗಿಸಿ ಪುರೋಹಿತರು ಬರೋಷ್ಟರೊಳಗೆ ತಿಂಡಿ ತಿನ್ಕೊಬಿಡು ಅಂತ ನವೀನ್ ಹೇಳ್ತಾಯಿದ್ರು. ಇಲ್ಲ ಅವ್ರು ಬಂದುಬಿಡ್ಲಿ, ಬಂದು ವಿಸರ್ಜನೆ ಆದಮೇಲೆ ನಾನು ತಿಂಡಿ ತಿಂತೀನಿ ಅಂತ ಹೇಳಿದೆ. ಇಲ್ಲ, ಅವ್ರು ಎಷ್ಟೊತ್ತು ಬರ್ತಾರೋ ಏನೋ, 10:30 ಮೇಲೆ ಅಂತ ಹೇಳಿರೋದು, ನೀನು ತಿಂಡಿ ತಿನ್ಕೊ ಅಂತ ಹೇಳಿದ್ರು. ಅಷ್ಟರೊಳಗೆ ಪುರೋಹಿತರು ಬಂದೇ ಬಿಟ್ಟರು. ನಮಗೆ ಈ ಪೂಜೆ ಮಾಡಿರೋದ್ರಿಂದ ಮುಂದೆ ನಿಮಗೆ ಏನು ಅನುಕೂಲ ಆಗುತ್ತೆ, ಏನು ಉಪಯೋಗ ಆಗುತ್ತೆ, ಇದರಿಂದ ಏನು ಒಳ್ಳೆಯದಾಗುತ್ತೆ ಅನ್ನೋದನ್ನೆಲ್ಲನೂ ಕೂಡ ವಿವರವಾಗಿ ಹೇಳ್ತಾಯಿದ್ರು. ನಿಮಗೆ ಏನೇ
ಕಷ್ಟ ಇದ್ರೂ ಏನೇ ತೊಂದರೆಗಳಿದ್ರೂ ಅನಾರೋಗ್ಯ ಏನೇ ಇದ್ದರೂ ಕೂಡ ಮುಂದಕ್ಕೆಲ್ಲ ಒಳ್ಳೆಯದಾಗುತ್ತೆ. ಆ ವಿಘ್ನೇಶ್ವರ ಎಲ್ಲನೂ ಕೂಡ ಒಳ್ಳೇದು ಮಾಡ್ತಾನೆ. ಏನೇ ವಿಘ್ನಗಳಿದ್ರೂ ಎಲ್ಲನೂ ಹೋಗಿಸಿ ಒಳ್ಳೇದು ಮಾಡ್ತಾನೆ. ನಿಮಗೆ ಮುಂದಕ್ಕೆ ಒಳ್ಳೆಯದಾಗಲಿ, ನಿಮಗೆ ಅಭಿವೃದ್ಧಿ ಆಗಲಿ, ನಿಮ್ಮ ಮಕ್ಳಿಗೂ ಕೂಡ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದ್ರು. ನಮಗಂತೂ ಅವ್ರು ಹೇಳ್ತಾ ಇದ್ರೆ ತುಂಬಾ ಖುಷಿ ಆಯ್ತಿತ್ತು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ಎಲ್ಲನೂ ಕೂಡ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶ ಧಾರಣಂ ವದಂಚ ವರದಂ ಹಸ್ತೇಭಿ ಪ್ರಾಣಂ ಮೂಷಕಧ್ವಜಂ ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತ ವಾಸಸಂ ರಕ್ತ ಗಂಧಾನು ಯುಕ್ತಾದಂ ರಕ್ತಪುಷ್ಪೇ ಸುಪೂಯಿತಂ ಭಕ್ತಾನು ಕಂಪನಂ ದೇವಂ ಜಗತ್ಕಾರಣ ಮುದಚ್ಚತಂ ಆವಿರ್ಭೂತಂ ಚ ಸೃಷ್ಟತೆ ಪ್ರಕೃತೆ ಪುರುಷಾತ್ ಏವಂ ಧ್ಯಾಯತೆ ಯೋ ನಿತ್ಯಂ ಸೋ ಯೋಗಿನಾಂಬರ ನಮೋ ವಾತಪತಯೇ ನಮೋ ಗಣಪತಯೇ ನಮೋ ಪ್ರಥಮಪತಯೇ ನಮಸ್ತೆ ಅಸ್ತು ಲಂಬೋದರ ಏಕದಂತ ವಿಘ್ನ ವಿನಾಶಿನೇ ನಮೋ ನಮಃ ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ ಕರ್ಪೂರ ಮಂಗಳ ನೀರಾಂಜನಂ ದರ್ಶಯಾಮಿ ನೀರಾಂಜನಂತರೇ ಆಚಮನೀಯಂ ಸಮರ್ಪಯಾಮಿ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ದೇವ ರಕ್ಷಾಂ ಧಾರಯಾಮಿ ಇನ್ನು ನೀವೇ ಮಂಗಳಾರತಿನ ಮಾಡಿ ಮಹಾಮಂಗಳಾರತಿನ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಮಹಾಮಂಗಳಾರತಿನ ಮಾಡಿ ಮಂಗಳಾರತಿ ಎಲ್ಲನೂ ನಾವು ಕೂಡ ತಗೊಂಡ್ವಿ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಓಂ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ವಿನಶ್ಯಂತೆ ಪ್ರದಕ್ಷಿಣಂ ಪದೇ ಪಾಪೋ ಪಾಪಾತ್ಮ ಪಾಪ ಸಂಭವ ತ್ರೈಮಾನ್ ಕೃಪಯಾ ದೇವ ಶರಣತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ರಕ್ಷೋ ಗಣಾಧಿಪ ತಂದೆ ಅನಾಥ ರಕ್ಷಕ ಆಪದ್ ಬಾಂಧವ ಈ ಮುಖಾಂತರವಾಗಿ ಭಕ್ತಿಗನುಸಾರವಾಗಿ ಶಕ್ತಿಗನುಸಾರವಾಗಿ ಪೂಜೆ ಮಾಡಿದ್ದೇವೆ. ನಾವು ಮಾಡಿರುವಂತಹ ಪೂಜೆಯಲ್ಲಿ ಲೋಪದೋಷವಿದ್ದರೆ ನಮ್ಮನ್ನು ಕ್ಷಮಿಸು ರಕ್ಷಿಸು. ನಾವು ಮಾಡಿರುವಂತಹ ಪೂಜೆಗೆ ಪುಣ್ಯ ಫಲ ಪ್ರಾಪ್ತಿಯಾಗುವಂತೆ ಅನುಗ್ರಹ ಮಾಡುತ್ತಂದೆ ನೋಡಿಕೊಂಡು 3 ಸಲ ಪ್ರದಕ್ಷಿಣೆ ಮಾಡಿ ಮೋಕ್ಷ ತಗೊಳ್ಳಿ.
ಸಾಕು ಇಟ್ಟು ಅವ್ರ ಕೈ ಕುಡಿಯೋದು ಕೈ ಇಟ್ಕೊ ಕೈ ನೀರು ಬಿಡ್ತಾ ಬನ್ನಿ ಓಂ ಓಂ ಏಕದಂತಾಯ ಏಕದಂತಾಯ ವಿದ್ಮಹೇ ವಿದ್ಮಹೇ ವಕ್ರತುಂಡಾಯ ವಕ್ರತುಂಡಾಯ ಧೀಮಹಿ ಧೀಮಹಿ ತನ್ನೋ ದಂತಿ ತನ್ನೋ ತಂತ್ರೆ ಪ್ರಚೋದಯಾತ್ ಪ್ರಚೋದಯಾತ್ ಓಂ ಓಂ ತತ್ಪುರುಷಾಯ ತತ್ಪುರುಷಾಯ ವಿದ್ಮಹೇ ವಿದ್ಮಹೇ ಭೂಮಿಪುತ್ರಾಯ ಭೂಮಿಪುತ್ರಾಯ ಧೀಮಹಿ ಧೀಮಹಿ ತನ್ನೋ ವಾಸ್ತು ತನ್ನೋ ವಾಸ್ತು ಪ್ರಚೋದಯಾತ್ ಪ್ರಚೋದಯಾತ್ ಓಂ ಓಂ ಕಾತ್ಯಾಯನಾಯ ಕಾತ್ಯಾಯನಮಯ ವಿದ್ಮಹೇ ವಿದ್ಮಹೇ ಕನ್ಯಾಕುಮಾರಿ ಚ ಕನ್ಯಾಕುಮಾರಿ ಚ ಧೀಮಹಿ ಧೀಮಹಿ ತನ್ನೋ ದುರ್ಗಿ ತನ್ನೋ ದುರ್ಗಿ ಪ್ರಚೋದಯಾತ್ ಪ್ರಚೋದಯಾತ್ ತತ್ಪುರುಷಾಯ ತತ್ಪುರುಷಾಯ ವಿದ್ಮಹೇ ವಿದ್ಮಹೇ ಮಹಾದೇವಾಯ ಮಹಾದೇವಾಯ ಧೀಮಹಿ ಧೀಮಹಿ ತನ್ನೋ ರುದ್ರ ತನ್ನೋ ರುದ್ರ ಪ್ರಚೋದಯಾತ್ ಪ್ರಚೋದಯಾತ್ ತತ್ಪುರುಷಾಯ ತತ್ಪುರುಷಾಯ ವಿದ್ಮಹೇ ವಿದ್ಮಹೇ ಚಕ್ರತುಂಡಾಯ ಚಕ್ರತುಂಡಾಯ ಧೀಮಹಿ ಧೀಮಹಿ ತನ್ನೋ ನಂದಿ ತನ್ನೋ ನಂದಿ ಪ್ರಚೋದಯಾತ್ ಪ್ರಚೋದಯಾತ್ ತತ್ಪುರುಷಾಯ ವಿದ್ಮಹೇ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಮಹಾಸೇನಾಯ ಧೀಮಹಿ ಧೀಮಹಿ ತನ್ನೋ ಷಣ್ಮುಖ ತನ್ನೋ ಷಣ್ಮುಖ ಪ್ರಚೋದಯಾತ್ ಪ್ರಚೋದಯಾತ್ ಮಹಾಲಕ್ಷ್ಮೇ ಚ ಮಹಾಲಕ್ಷ್ಮೀ ಚ ವಿದ್ಮಹೇ ವಿದ್ಮಹೇ ವಿಷ್ಣುಪತ್ನೇ ಚ ವಿಷ್ಣುಪತ್ನೇ ಚ ಧೀಮಹಿ ಧೀಮಹಿ ತನ್ನೋ ಲಕ್ಷ್ಮೀ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಪ್ರಚೋದಯಾತ್ ನಾರಾಯಣಾಯ ನಾರಾಯಣಾಯ ವಿದ್ಮಹೇ ವಿದ್ಮಹೇ ವಾಸುದೇವಾಯ ವಾಸುದೇವಾಯ ಧೀಮಹಿ ಧೀಮಹಿ ತನ್ನೋ ವಿಷ್ಣು ತನ್ನೋ ವಿಷ್ಣು ಪ್ರಚೋದಯಾತ್ ಪ್ರಚೋದಯಾತ್ ಓಂ ಓಂ ವೀರತ್ಮನಾಯ ವೀರತ್ಮನಾಯ ವಿದ್ಮಹೇ ವಿದ್ಮಹೇ ಹಿರಣ್ಯಗರ್ಭಾಯ ಹಿರಣ್ಯಗರ್ಭಾಯ ಧೀಮಹಿ ಧೀಮಹಿ ತನ್ನೋ ಬ್ರಹ್ಮ ತನ್ನೋ ಬ್ರಹ್ಮ ಪ್ರಚೋದಯಾತ್ ಪ್ರಚೋದಯಾತ್ ಓಂ ಓಂ ಮಹಾದೇವೇ ಚ ಮಹಾದೇವೇ ಚ ವಿದ್ಮಹೇ ವಿದ್ಮಹೇ ಪುಸ್ತಕ ಹಸ್ತಾಯ ಪುಸ್ತಕ ಹಸ್ತಾಯ ಧೀಮಹಿ ಧೀಮಹಿ ತನ್ನೋ ವಾಗ್ದೇವಿ ತನ್ನೋ ವಾಗ್ದೇವಿ ಪ್ರಚೋದಯಾತ್ ಪ್ರಚೋದಯಾತ್ ತತ್ತತ್ ತತ್ತತ್ ದೇವತಾ ದೇವತಾ ಸುಪ್ರಸೀದ ಸುಪ್ರಸೀರ ಸುಪ್ರಸನ್ನ ಶಿವಪ್ರಸನ್ನ ವರದ ವರದ ಭವಂತು 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 ಕಲಶವನ್ನು ಮುಟ್ಟಿಟ್ಕೊಳ್ಳಿ ಓಂ ಓಂ ತಚ್ಚಂ ತಚ್ಚಂ ಯೋರಾರುಣಿ ಯೋರಾರುಣಿ ಮಹೇ ಮಹೇ ಗಾತುಂ ಗಾತುಂ ಯಜ್ಞಾಯ ಯಜ್ಞಾಯ ಗಾತುಂ ಗಾತುಂ ಯಜ್ಞಪತಹೇ ಯಜ್ಞಪತಹೇ ದೈವಿ ದೈವಿ ಸ್ವಸ್ತಿರಸ್ತು ನಃ ಸ್ವಸ್ತಿರಸ್ತೋ ನಃ ಸ್ವಸ್ತಿರ್ಮಾನೋ ಸ್ವಸ್ತಿರ್ಮಾನೋ ಶೇಭ್ಯಃ ಶೇಭ್ಯಃ ಊರ್ಧ್ವಂ ಊರ್ಧ್ವಂ ಜಿಗಾತು ಜಿಗಾತೋ ವಿಷಜಂ ಪ್ರಸಿಜಂ ಶನ್ನೋ ಶನ್ನೋ ಅಸ್ತು ಅಸ್ತು ದ್ವಿಪದೇ ವಿಪದೇ ಶಂ ಶಂ ಚತುಷ್ಟರೆ ಚತುಷ್ಟರೆ ಓಂ ಓಂ ಶಾಂತಿ 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 ಬಿಡಿ. ನಿಮ್ಮ ಕೆಲಸವನ್ನ ಇನ್ನು ನಮ್ಮ ಕೈಲೇ ವಿಸರ್ಜನೆ ಮಾಡಿಸ್ತಾರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಗೊತ್ತಿದ್ದರೆ ನಾನು ಸ್ಯಾರಿ ಹಾಕೋತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಈ ಥರ ಎಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ. ಆವಾಗಲೇ ಮೈಕೈ ನೋವು, ಕೆಮ್ಮು, ನೆಗಡಿ ಈ ಥರ ಎಲ್ಲ ಆಗೋಗ್ತಿತ್ತು. ತಲೆ ಭಾರ ಈ ಥರ ಎಲ್ಲ ಆಗ್ತಾಯಿತ್ತು. ಇವತ್ತು ಏನು ಕೆಲಸ ಇದೆ ಅದನ್ನು ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಇನ್ನು ಅವ್ರು ಬಂದು ಈ ಥರ ಎಲ್ಲ ಮಾಡಿದ್ದು ನಮಗೆ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಯಾಕೆ ಈ ಥರ ಮಾಡಿಸಿದ್ರು ಅಂದರೆ ಮುಂದಕ್ಕೆ ನಿಮಗೆ ಯಾವುದೇ ತೊಂದರೆ ಬರದೇ ಇರಲಿ, ಯಾವುದೇ ಕಷ್ಟ ಬರದೇ ಇರಲಿ, ನೀವು ಜೀವನದಲ್ಲಿ ತುಂಬ ನೊಂದಿದ್ದೀರಾ. ಯಾಕೆಂದರೆ ಇವ್ರಿಗೆ ಗೊತ್ತು ನಮಗೆ ಎಷ್ಟು ಕಷ್ಟ ಇತ್ತು, ನಮಗೆ ಎಷ್ಟು ನೋವಿತ್ತು ಅಂತ ಇವ್ರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಿಮಗೆ ಮುಂದಕ್ಕೆಲ್ಲ ಒಳ್ಳೆಯದಾಗಲಿ, ಇದರಿಂದ ಯಾವ ತೊಂದರೆನೂ ಬರ್ದಂಗೆ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಥರ ವಿಸರ್ಜನೆ ನಾನು ಮಾಡಿಸಿದ್ದು. ಈ ಹೋಮ ಮಾಡಿದ್ರ ಬಗ್ಗೆ ಆಗಿರ್ಬೋದು, ಪೂಜೆ ಮಾಡಿದ್ರ ಬಗ್ಗೆ ಆಗಿರ್ಬೋದು, ನಿಮಗೆ ಏನು ಅನುಕೂಲ ಆಗುತ್ತೆ, ಮುಂದಕ್ಕೆ ನಿಮಗೆ ಏನು ಇದರಿಂದ ಲಾಭ ಆಗುತ್ತೆ ಅದನ್ನು ಕೂಡ ನಮಗೆ ಹೇಳ್ತಾಯಿದ್ರು. ನಿಮಗೆ ಮುಂದಕ್ಕೆ ಅನುಕೂಲ ಆಗುತ್ತೆ. ನನ್ನ ನವೀನ್ ಕೂಡ ಹೇಳ್ತಾಯಿದ್ರು ಇದರಿಂದ ನಿಮಗೆ ಕೆಲಸಕ್ಕೆಲ್ಲ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ತಾಯಿದ್ರು. ಆಗುತ್ತೆ ನಂಬಿಕೆ, ಆ ನಂಬಿಕೆನೇ ಭಗವಂತ. ನಾವು ನಂಬಿಕೆ ಕಳ್ಕೊಂಡಿಲ್ಲ, ನಾನು ಮಾಡ್ತಾನೆ ಇದ್ದೀನಿ. ನಂಬಿಕೆ ಕಳ್ಕೊಂಡಿಲ್ಲ ನಾನು. ಇವತ್ತೆಲ್ಲ ನಾಳೆ ನಂಬಿಕೆ ಯಾವತ್ತೂ ದ್ರೋಹ ಆಗೋದಿಲ್ಲ. ಜನ ಮೋಸ ಮಾಡ್ಬೋದು, ಭಗವಂತ ಮೋಸ ಮಾಡೋದಿಲ್ಲ. ಜನ ಮೋಸ ಮಾಡ್ತಾರೆ ಆದ್ರೆ ದೇವ್ರು ಯಾವತ್ತೂ ಮೋಸ ಮಾಡಲ್ಲ. ಜನ ಮೋಸ ಮಾಡ್ಬೋದು ಅಷ್ಟೇ ಹೊರತು ಭಗವಂತ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ. ನೀವು ಮಾಡುವಂತ ಕರ್ಮಗಳಿಂದ ಅನುಭವಿಸ್ಬೇಕು ಅಷ್ಟೇ. ನೀವು ಮಾಡುವಂತ ಕರ್ಮಗಳಿಂದ ಕಷ್ಟಗಳಿಂದ ನೀವು ಅನುಭವಿಸ್ಬೇಕು ಅಷ್ಟೇ ಹೊರತು ಭಗವಂತ ನಿಮ್ಗೆ ಯಾವ್ದು ಇದು ಮಾಡ್ಲಿಕ್ಕಿಲ್ಲ. ಇದು ಒಂದು ಪುಣ್ಯದ ಬ್ಯಾಂಕ್ ಇದ್ದಂಗೆ ಇದು. ನೀವು ಎಷ್ಟು ಭಕ್ತಿ ಧರ್ಮ ಬಿಡಿಕಿಲ್ಲ, ಭಗವಂತನೇ ಕಾಪಾಡಬೇಕು. ಏನು
ವಿಸರ್ಜನೆ ಎಲ್ಲ ಆದಮೇಲೆ ಎಲ್ಲನೂ ನಾನು ತೆಗೆದುಕೊಳ್ತೀನಿ, ಕ್ಲೀನ್ ಮಾಡ್ಕೋತೀನಿ ಅಂತ ಅವರು ಪುರೋಹಿತರು ಕೂತ್ಕೊಂಡ್ರು. ನಮಗೆ ವಿಸರ್ಜನೆ ಮಾಡಿದ ಬಗ್ಗೆ ಹೇಳ್ತಾಯಿದ್ರು. ಫಲ ಅಂತ ಭಗವಂತಗೆ ಬಿಟ್ಟಿದ್ದು. ನೀವು ಮಾಡಬೇಕಾಗಿರೋ ಕರ್ತವ್ಯ ನೀವು ಮಾಡಿದ್ದೀರಾ, ಒಳ್ಳೆಯದಾಗಲಿ. ಮುಂದಕ್ಕೆ ಕಷ್ಟಪಟ್ಟರೆ ಫಲ ಉಂಟು. ಹಾಗಾಗಿ ನೀವು ಜೀವನದಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದೀರಾ, ತುಂಬಾ ನೋವು ಪಡ್ತಾ ಇದ್ದೀರಾ. ಮುಂದಕ್ಕೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಆ ಭಗವಂತನಲ್ಲಿ ನಂಬಿಕೆ ಇಡಿ. ಜನಗಳನ್ನ ನಂಬೇಡಿ. ಜನಗಳು ಇವತ್ತು ಮೋಸ ಮಾಡ್ತಾರೆ, ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಮೋಸ ಮಾಡ್ತಾರೆ. ಆದರೆ ಭಗವಂತ ಯಾವತ್ತೂ ಮೋಸ ಮಾಡಲ್ಲ. ಎಲ್ಲರನ್ನೂ ಕೂಡ ಒಂದೇ ಸಮಾನೆ ನೋಡ್ತಾನೆ. ನಿಮಗೆ ಮುಂದಕ್ಕೆ ಅನುಕೂಲ ಆಗುತ್ತೆ ಅಂತ ತುಂಬ ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ತಾಯಿದ್ರು. ಇನ್ನು ಇವ್ರಿಗೆ ನಮ್ಮ ಬಗ್ಗೆ, ನಮ್ಮ ಕಷ್ಟದ ಬಗ್ಗೆ ಹೇಗೆ ಗೊತ್ತು ಅಂತ ಹೇಳಿದ್ರೆ, ನವೀನ್ ಹಾಸ್ಪಿಟ್ಲಲ್ಲಿದ್ದಾಗ ನಾನು ದಿನಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅವರು ನನ್ನ ಕಣ್ಣೀರು, ನನ್ನ ಗೋಳ ನೋಡಿ ಕೇಳಿದ್ರು, ಯಾಕಮ್ಮ ಇಷ್ಟೊಂದು ದುಃಖ, ಇಷ್ಟೊಂದು ನೋವಲ್ಲಿದೆಯಲ್ಲ ಅಂದಿದ್ದಕ್ಕೆ ನಾನು ಹೇಳಿದೆ, ಈ ಥರ ನನ್ನ ಹಸ್ಬೆಂಡು ಹಾಸ್ಪಿಟ್ಲಲ್ಲಿದ್ದಾರೆ, ನನಗೆ ಮಕ್ಕಳು ಚಿಕ್ಕವರು, ಇನ್ನೂ ಕೂಡ ಅವ್ರಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲಿದ್ದಾರೆ, ಅವ್ರಿಗೆ ಬೇಗ ಗುಣ ಆಗಿ ಅವ್ರ ಮನೆಗೆ ಬರಬೇಕು ಅಂತ ನಾನು ಕೇಳ್ಕೊಂಡಾಗ, ಏನೂ ಆಗಲ್ಲ, ಆ ತಾಯಿ ಚಾಮುಂಡೇಶ್ವರಿನ, ಆ ವಿಘ್ನೇಶ್ವರನ, ಆ ಭಗವಂತನ ನೆನೆಸ್ಕೊಂಡು, ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ನೀನು ದಿನನಿತ್ಯ ಪೂಜೆ ಮಾಡು, ನಿನಗೆ ಮುಂದಕ್ಕೆ ಒಳ್ಳೆಯದಾಗುತ್ತೆ, ಯಾವ ತೊಂದರೆನೂ ಬರಲ್ಲ, ಯಾವ ಕಷ್ಟನೂ ಬರಲ್ಲ ಅಂತ ಅವರು ನಮಗೆ ಹೇಳಿ, ನಾನು ದಿನನಿತ್ಯ ದೇವಸ್ಥಾನಕ್ಕೆ ಹೋದಾಗ ನನಗೆ ಸಮಾಧಾನ ಹೇಳ್ತಾಯಿದ್ರು. ತುಂಬ ಒಳ್ಳೆ ಪುರೋಹಿತರು ಅಂತ ಹೇಳ್ಕೊಬೋದು. ದುಡ್ಡಿನ ಮುಖ ನೋಡಬಾರ್ದು. ತುಂಬ ಚೆನ್ನಾಗಿ ಒಬ್ಬರು ಮನೇಲಿ ಕಷ್ಟ ಇದೆ, ಅದರಿಂದ ಈ ಪೂಜೆ ಮಾಡಿದ್ರೆ ಪರಿಹಾರ ಆಗುತ್ತೆ ಅನ್ನೋದೊಂದು ಇದ್ದರೆ ಅವರು ನಿಜವಾಗ್ಲೂ ಕೂಡ ಅದು ಮಾಡಿಕೊಡ್ತಾರೆ. ನಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅವ್ರು ಪೂಜೆ ಮಾಡಿದ ವಿಧಾನಗಳು ಇರ್ಬೋದು, ನಮಗೆ ತಿಳುವಳಿಕೆ ಹೇಳಿದ್ದಿರ್ಬೋದು, ನೀವು ಭಗವಂತನಲ್ಲಿ ನಂಬಿಕೆ ಇಡಿ, ಭಗವಂತ ನಿಜವಾಗ್ಲೂ ಒಳ್ಳೇದು ಮಾಡ್ತಾನೆ ಅಂತ ಹೇಳಿರ್ಬೋದು. ಅದನ್ನು ಕೂಡ ತುಂಬ ಅಂದರೆ ಇಷ್ಟ ಆಯಿತು ನಮಗೆ. ಇನ್ನು ನವೀನ್ಗೆ ಹೇಳ್ತಾಯಿದ್ರು, ನಿಮಗೆ ಹುಷಾರಿಲ್ಲದೆ ಹೋದಾಗ ಹಾಸ್ಪಿಟ್ಲಲ್ಲಿದ್ದಾಗ ಇವರು ಬರ್ತಾಯಿದ್ರು, ಅವರು ಗೋಳನ್ನ, ಅವ್ರ ಸಂಕಟನ ನನ್ನ ಹತ್ರ ಹೇಳ್ಕೊತಾ ಇದ್ರು. ಆ ಭಗವಂತನಲ್ಲಿ ನಂಬಿಕೆ ಇಡಮ್ಮ ಅಂತ ನಾನು ಹೇಳ್ತಾಯಿದ್ದೆ. ಆವಾಗಲೂ ಕೂಡ ಅವ್ರಿಗೆ ಪೂಜೆಗಳನ್ನ ನಾನು ಹೇಳ್ಕೊಟ್ಟಿದ್ದೆ. ಈ ಥರ ಪೂಜೆ ಮಾಡು, ಮನೇಲಿ ದಿನನಿತ್ಯ ಮಾಡಮ್ಮ ಅಂತ ಹೇಳ್ಕೊಟ್ಟಿದ್ದೆ ಅಂತ. ನಿಜವಾಗ್ಲೂ ಫ್ರೆಂಡ್, ನಾವು ಜೀವನದಲ್ಲಿ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀವಿ. ಈಗಲೇ ಪರವಾಗಿಲ್ಲ, ನಾವು ಇವಾಗ ಒಂದು 2 ವರ್ಷದಿಂದ ಸ್ವಲ್ಪ ನೆಮ್ಮದಿ ಅನ್ನೋದನ್ನ, ಆರೋಗ್ಯ ಅನ್ನೋದನ್ನ ನಾವು ಕಂಡುಕೊಂಡಿದ್ದೀವಿ. ನಿಜವಾಗ್ಲೂ ಕೂಡ ತುಂಬಾ ಕಷ್ಟಪಟ್ಟಿದ್ದೀವಿ. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ನಿಜ. ನಾನು ಇನ್ನೊಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನವೀನ್ಗೆ ಆರೋಗ್ಯ ಕೊಡಲಿ, ನನ್ನ ಮಕ್ಕಳಿಗೆ ಅಭಿವೃದ್ಧಿ ಕೊಡಲಿ, ಒಳ್ಳೆ ವಿದ್ಯಾಬುದ್ಧಿ ಕೊಡಲಿ ಆ ಭಗವಂತ ಅಂತ ನಾನು ಕೇಳ್ಕೊತೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ನವೀನ್ ಚೆನ್ನಾಗಿರಬೇಕು, ಅವ್ರಿಗೆ ಆರೋಗ್ಯ ಕೊಡಬೇಕು. ಏಕೆಂದರೆ ಜೀವನದಲ್ಲಿ ತುಂಬ ನೊಂದಿರೋ ಜೀವ ಅದು. ಎಷ್ಟು ನೊಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ನೊಂದಿರೋ ಜೀವ ಅದು. ತುಂಬಾ ಕಷ್ಟಪಟ್ಟಿದ್ದಾರೆ. ಒಬ್ರಿಗೆ ಅನ್ಯಾಯ ಮಾಡಿದ್ದಿಲ್ಲ, ಒಬ್ರಿಗೆ ಮೋಸ ಮಾಡಿದ್ದಿಲ್ಲ, ಒಬ್ರು ಕಿತ್ಕೊಂಡು ತಿನ್ಬೇಕನ್ನೋ ಬುದ್ಧಿ ಇಲ್ಲ. ನನ್ನ ಹತ್ರ ಇಲ್ಲದೆ ಹೋದರೂ ಇನ್ನೊಬ್ರು ಕೊಟ್ಬಿಟ್ಟು ನಾನು ಇರ್ತೀನಿ ಅನ್ನೋ ಮನೋಭಾವ ಇರೋರು. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಅವ್ರು ಯಾವಾಗಲೂ ಸದಾ ನಗ್ತಾ ಖುಷಿಯಿಂದ ಇರಲಿ, ಅವರಿಗೆ ಶಕ್ತಿ ಕೊಡಲಿ, ಆ ದೇವರು ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು, ಅಭಿವೃದ್ಧಿ ಕೊಟ್ಟು, ಮುಂದಕ್ಕೆ ನಮಗೆ ಒಳ್ಳೆಯದಾಗುವಂಗೆ ಆ ಭಗವಂತ ವಿಘ್ನೇಶ್ವರ ನಮಗೆ ಒಂದು ಅಭಿವೃದ್ಧಿನ ಕೊಟ್ಟು ಕಾಪಾಡಲಿ. ನಾವು ಮುಂದೆ ಏನೇ ಕೆಲಸ ಮಾಡಿದ್ರೂ ಆ ಕೆಲಸದಲ್ಲಿ ನಿರ್ವಿಘ್ನವಾಗಿ ನೆರವೇರಲಿ. ನವೀನ್ ಜೀವನದಲ್ಲಿ ಪಟ್ಟಿರೋ ಕಷ್ಟಕ್ಕೆಲ್ಲ ಒಂದು ಒಳ್ಳೆ ಪ್ರತಿಫಲ ಸಿಗಲಿ ಅನ್ನೋದೇ ನಾನು ಕೇಳ್ಕೊತಾ ಇರೋದು. ನನಗಂತೂ ಸಖತ್ತು ಹುಷಾರಿರಲಿಲ್ಲ. ಏಕೆಂತ ಹೇಳಿದ್ರೆ ನಾನು ಶನಿವಾರ ಭಾನುವಾರ ಮಲಗಿಬಿಟ್ಟಿದ್ದೆ. ಅದಕ್ಕೋಸ್ಕರ ಎಡಿಟ್ ಮಾಡೋದು ಸ್ವಲ್ಪ ನಿಧಾನ ಆಯಿತು. ಇವತ್ತು ಅದನ್ನು ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿ ಕೊಡ್ತಾ ಇದ್ದೀನಿ. ನಿಜ ನನಗೆ ತುಂಬ ಒಳ್ಳೆಯದಾಗಿದೆ ಅಂತ ಅನ್ಕೋತೀನಿ. ಓಂ ಶತಮಾನಂ ಭವಿಷ್ಯತಾಯ ಪ್ರಶ್ನೇಂದ್ರಿಯ ಆಯುಷ್ ದೀರ್ಘಮಾಯು ಸುಮಂಗಲಮದೋ ನಿವಾನ್ ಸೌಭಾಗ್ಯಮದೇ ಇರುವ ದೀರ್ಘ ಸುಮಂಗಲ್ಯ ವೃದ್ಧ ಸ್ಮನೋವಾಂಛಾಫಲ ಸಿದ್ಧಿರಸ್ತು. ಬರ್ತಿದ್ದಾರೆ ಇಡ್ಲಿ ಪರವಾಗಿಲ್ಲ ಅಪ್ಪ ಪ್ರೀತಿ ಮಗ ಸರಿ ಬನ್ನಿ. ನಲ್ಲಿ ಎಲ್ಲ ಕೂಡ ಕಂಪ್ಲೀಟಾಗಿ ಅದನ್ನೆಲ್ಲ ಎತ್ತು ಒಂದು ಚೀಲಕ್ಕೆ ಹಾಕ್ಕೊಂಡು ನವೀನ್ ತಗೊಂಡೋಗಿ ಒಳಗೆ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಎಲ್ಲನೂ ಕೂಡ ಎಲ್ಲೆಲ್ಲಿ ಅವ ಸಾಮಗ್ರಿಗಳಿತ್ತು ಅದೆಲ್ಲನೂ ಕೂಡ ಅಲ್ಲಲ್ಲಿಗೆ ನೀಟಾಗಿ ಇವಾಗ ಜೋಡಿಸಿದ್ದೀವಿ. ನೋಡಿ, ಈ ಥರ ಎಲ್ಲ ನೀಟಾಗಿ ಜೋಡಿಸಿದ್ದೀವಿ ಕಾಟ್ಗೆ.
ಹಾಸಿಗೆ ಹಾಕೋಬೇಕು. ಇಟ್ಕೆನ ಇಲ್ಲಿ ಒಂದು ಸೈಡಲ್ಲಿ ಈ ಥರ ಜೋಡಿಸಿದ್ದೀವಿ. ಇವಾಗ ವಾಷಿಂಗ್ ಮಿಷಿನು ಕೂಡ ತಂದು ಅದೆಲ್ಲಿತ್ತಲ್ಲಿ ಇಟ್ಕೊಂಡ್ವಿ. ಫಿಶ್ ಟ್ಯಾಂಕು ಕೂಡ ಹೊರಗಡೆ ಇಟ್ಟಿದ್ವಲ್ಲ ಅದನ್ನು ಕೂಡ ತೊಗೊಂಡು ಬಂದು ಇಟ್ಕೊಂಡ್ವಿ. ಮಳೆ ಬರುವಂಗೈತೆ, ಮಳೆ ಬಂದದೇನೋ ಗೊತ್ತಿಲ್ವಲ್ಲ. ಬಟ್ಟೆ ಹಾಕ್ಬಿಟ್ರೆ ಮಿಷಿನ್ಗೆ, ಬಟ್ಟೆ ಅಂತೂ ಒಂದು ರಾಶಿ ಬಟ್ಟೆ ಇದ್ದಾವೆ, ಒಗೆಯೋಕ್ಕೆ ಮಿಷಿನ್ಗೆ ಹಾಕಬೇಕು. ನಾನು ಅಡುಗೆ ಮಾಡ್ತಾಯಿದ್ದೆ, ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಎಲ್ಲನೂ ಕೂಡ ತೊಳೆದಿಡೋಣ ಅಂತ ಹೇಳಿ ಈ ಥರ ಹಿಂದೆ ತಗೊಬಂದು ಹಾಕಿದ್ದೀವಿ. ಫುಲ್ ಎಲ್ಲ ಮೋಡ ಕೌಚ್ಕೊಬಿಟ್ಟೈತೆ. ಮಳೆ ಬರುತ್ತಾ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮೋಡ ಅಂತೂ ಕೌಚ್ಕೊಬಿಟ್ಟೈತೆ. ನಾನು ಅಡುಗೆ ಮಾಡಿಬಿಡೋಣ ಅಂತ ಅಡುಗೆ ಮಾಡ್ತಾಯಿದ್ದೆ. ಸಾಂಬಾರು, ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ, ಉಪ್ಸಾರು ಮತ್ತು ಸೊಪ್ಪು ಕಾಳು ಪಲ್ಯ. ನನಗಂತೂ ಫಸ್ಟು ಉಪ್ಪು ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಅನ್ನಿಸ್ಬಿಡ್ತು. ಅದಕ್ಕೋಸ್ಕರ ಉಪ್ಪು ಸಾಂಬಾರನ್ನ ಮಾಡಿಡ್ತಾಯಿದ್ದೀನಿ. ಈಗ ಅನ್ನ ಮಾಡಬೇಕು, ಮುದ್ದೆ ಮಾಡಬೇಕು. ನಾವಿನ್ನು ಅದನ್ನೆಲ್ಲ ತೊಗೊಂಡು ಒಳಗೆ ಬಿಟ್ಬಿಟ್ಟು ಬಂದುಬಿಡ್ತೀನಿ. ನಾಳೆ ಅಂತ ಅಂದ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಅವರು ಕೂಡ 3 ದಿನದಿಂದ ಡ್ಯೂಟಿಗೆ ಹೋಗ್ಲಿಲ್ವಲ್ಲ, ಅದಕ್ಕೋಸ್ಕರ ಇನ್ನು ಡ್ಯೂಟಿಗೆ ಹೋಗಬೇಕು. ನಾಳೆ ಅಂತಂದರೆ ಆಗಲ್ಲ ಅಂತ ಹೇಳಿ ತಗೊಂಡು ಹೋಗಿದ್ದಾರೆ. ಇವಾಗ ಕಂಪ್ಲೀಟಾಗಿ ಈ ಥರ ನಮ್ಮ ಮನೆ ಮೊದಲಂದ್ರೆ ಆಗೋಯ್ತು. ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಈ 3 ದಿನದಿಂದ ಗುರುವಾರ ಮತ್ತು ನಿನ್ನೆ ಎಲ್ಲ ಕೂಡ ಅದು ಗಣಪತಿ ದೇವರು ನಮ್ಮ ಮನೇಲಿ ಇದ್ದಿದ್ದಕ್ಕೆ ನನಗೆ ನಿಜ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನಿರಾಳ ಆ ಥರ ಆಗ್ತಾಯಿತ್ತು. ತುಂಬಾ ಖುಷಿ ಇತ್ತು. ಇವಾಗ ಬೇಜಾರಾಗ್ತಾಯಿತ್ತು ತೆಗಿವಾಗ, ಅಯ್ಯೋ ತೆಗೆದ್ಬಿಡ್ತಾ ಇದ್ದೀವಲ್ಲ, ವಿಸರ್ಜನೆ ಮಾಡಿಬಿಡ್ತಾ ಇದ್ದೀವಲ್ಲ ಅಂತ ಹೇಳಿ. ನನಗಂತೂ ಸ್ವಲ್ಪ ಶೀತ ಕೆಮ್ಮು ಈ ಥರ ಎಲ್ಲ ಆಗ್ಬಿಟ್ಟಿದೆ. ಗಂಟ್ಲು ಸಖತ್ತು ಕಿಚ್ ಅನ್ನಿಸ್ತೈತೆ. ವಾಯ್ಸೇ ಬರ್ತಾಯಿಲ್ಲ ಮಾತಾಡೋಕ್ಕೆ, ಆ ಥರ ಆಗೋಗಿದೆ. ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಕೆಲಸ ಮಾಡಿದ್ರೆ ಈ ಥರ ಟಯರ್ಡ್ ಆಗೇ ಆಗುತ್ತೆ. ಫೈನಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ನೋಡೋಣ. ಸ್ವಲ್ಪ ಮಿಷಿನ್ಗೆ ಬಟ್ಟೆ ಹಾಕ್ತೀನಿ. ಬಟ್ಟೆ ಅಂತೂ ಜಾಸ್ತಿ ಇದ್ದಾವೆ, ಯಾಕೆಂದರೆ ಎಲ್ಲರೂ ಕೂಡ ಬಂದಿದ್ರಲ್ಲ, ಅಕ್ಕ ಅಕ್ಕದಿರು ಎಲ್ಲರೂ ಕೂಡ. ಹಾಗಾಗಿ ಬಟ್ಟೆಗಳು ಸ್ವಲ್ಪ ಜಾಸ್ತಿನೇ ಆಗೋಗಿದ್ದಾವೆ. ಇವಾಗೆಲ್ಲನೂ ಕೂಡ ಮಿಷಿನ್ಗೆ ಬಟ್ಟೆ ಹಾಕ್ಬಿಡೋಣ ಅಂತ ಸ್ವಲ್ಪ ಸುಸ್ತಾಗ್ತಾ ಇದೆ. ನೋಡಿ ಎಲ್ಲ ಈ ಥರ ನೀಟಾಗಿ ಕಾಣಿಸ್ತಾ ಇದೆ. ಮೊದಲು ಥರ ಎಲ್ಲ ನೀಟಾಗಿತ್ತು. ಓಡಾಡುವಾಗ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿ ತನಕ ನೋಡಿ, ಅಲ್ಲಿಂದ ಇಲ್ಲಿ ತನಕ ಎಲ್ಲ ದೇವರೆಲ್ಲ ನೀಟಾಗಿ ಜೋಡಿಸಿದ್ರಲ್ಲ, ಅದಕ್ಕೋಸ್ಕರ ಓಡಾಡುವಾಗ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಓಡಾಡಬೇಕಾಗಿತ್ತು ನಾವು. ಇವಾಗೆಲ್ಲ ಒಂಥರ ವಿಶಾಲ ಅನಿಸುತ್ತೆ. ಏನೋ ಒಂಥರ ಮಿಕ್ಕು ಅನಿಸುತ್ತೆ ಆ ಜಾಗ ನೋಡಿದ್ರೆ, ಯಾಕೆಂದರೆ ದೇವ್ರನ್ನ ಕೂರಿಸಿದ್ರಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ. ಇವಾಗ ಅಡುಗೆ ಆಗಲಿ, ಅನ್ನ ಮತ್ತು ಮುದ್ದೆ ಎರಡನ್ನೂ ಕೂಡ ಮಾಡಿಬಿಟ್ಟು ಆಮೇಲೆ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ. ಇನ್ನು ಪುರೋಹಿತರು ಕೂಡ ಹೋದರು. ನವೀನ್ ಕೂಡ ಅದನ್ನೆಲ್ಲ ತಗೊಂಡೋಗಿ ಒಳಗೆ ಬಿಟ್ಟು ಬಂದರು. ಅವ್ರು ಬರೋಷ್ಟೊಳಗೆ ನಾನು ಆಲ್ರೆಡಿ ಅಡುಗೆ ಮಾಡಿ ಇಟ್ಟಿದ್ದೆ. ಊಟ ಎಲ್ಲ ಮಾಡಿಕೊಂಡು ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ನಂದು ಆಧಾರ್ ಕಾರ್ಡು ರಿವಿನಲ್ ಮಾಡಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನನಗೆ ತುಂಬ ಆಗ್ತಾ ಇರಲಿಲ್ಲ. ತಲೆ ಭಾರ, ಕೆಮ್ಮು, ನೆಗಡಿ, ಮೈಕೈಯೆಲ್ಲ ನೋವು ಬರ್ತಾಯಿತ್ತು. ಮಲಗಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು. ಇನ್ನು ಇವತ್ತು ಲಾಸ್ಟ್ ಡೇಟು. ಇನ್ನು ನನಗೆ ಫ್ರೀ ಇರಲ್ಲ. ನಾನು ಕೆಲ್ಸಕ್ಕೆ ಹೋಗಬೇಕು, ಯಾಕೆಂದರೆ 3-4 ದಿನದಿಂದ ರಜಾ ಹಾಕೋಬಿಟ್ಟಿದ್ದೀನಿ. ಹೋಗಬೇಕು ಬಾ ಅಂತ ಹೇಳಿದ್ರು. ನವೀನ್ ಇವತ್ತು ಫ್ರೀ ಆಗಿದ್ದೀನಿ, ಮತ್ತು ಇವತ್ತು ರಶ್ಶು ಕೂಡ ಅಷ್ಟು ಇರಲ್ಲ, ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳಿದ್ರು. ಸರಿ ಅಂತ ಹೋಗ್ತಾ ಇದ್ವಿ. ನಾವು ನವೀನ್ ಹೋಗ್ತಾ ಇರುವಾಗ ಪೂಜೆ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರಲ್ವ, ನಮ್ಮ ಮನಸ್ಗಂತೂ ಎಷ್ಟು ಸಮಾಧಾನ, ನೆಮ್ಮದಿ ಅನ್ನೋ ಸಿಕ್ತು ಅಂತ ನಾನು ಹೇಳ್ತಾ ಇದ್ದೆ. ನವೀನ್ ಹೌದು, ನನಗೂ ಕೂಡ ಹಾಗೆ ಅನ್ನಿಸ್ತು. ಮುಂದಕ್ಕೆ ನಮಗೆ ಒಳ್ಳೇದಾದರೆ ಸಾಕಪ್ಪ, ನಮ್ಗೆ ಬಂದಿರೋ ಕಷ್ಟಗಳೆಲ್ಲ ಕಳೆದು ಒಳ್ಳೇದಾಗ್ಬಿಟ್ರೆ ಸಾಕು ಅಂತ ನವೀನ್ ಹೇಳ್ತಾ ಇದ್ರು. ಸರಿ ಆಯಿತು, ಬೇಗ ಹೋಗೋಣ ನಡೀರಿ. ನಾನು ಬಂದು ಒಂದು ಸ್ವಲ್ಪ ಹೊತ್ತು 1/2 hour ಆದರೂ ಮಲಗ್ತೀನಿ. ನನಗೆ ಸಿಕ್ಕಾಪಟ್ಟೆ ಆಗ್ತಾಯಿಲ್ಲ, ಬೈಕಲ್ಲೂ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ನವೀನ್ ಅಂತ ಹೇಳ್ತಾ ಇದ್ದೆ. ಸರಿ ಬಾ, ನಾಳೆ ಎಲ್ಲ ರೆಸ್ಟ್ ಮಾಡುವೆ, ಇನ್ನೇನು ಕೆಲಸ, ರೆಸ್ಟ್ ಮಾಡ್ಕೊಳ್ಳೋದೇ ಅಲ್ವಾ ಅಂತ ಹೇಳಿದ್ರು. ಇಲ್ಲಪ್ಪ, ಮನೇಲಿ ರಾಶಿ ಬಟ್ಟೆ ಬಿದ್ದಿದ್ದಾವೆ, ಅದನ್ನೆಲ್ಲ ಪೂಜೆಗೆಲ್ಲ ಏನೇನು ಕೊಟ್ಟಿದ್ವಿ ಸಾಮಾನು ಅದನ್ನೆಲ್ಲ ಕೂಡ ತೊಳೆದಿಡಬೇಕು. ದೀಪಲ ಕಂಬಗಳೆಲ್ಲನೂ ತೊಳೆದು ಎತ್ತಿಡಬೇಕಲ್ವಾ. ನೀವೇನೋ ಹೇಳ್ಬಿಡ್ತೀರಾ ಇನ್ನೇನು ಕೆಲಸ ಬಾ ಅಂತ, ಆದರೆ ಕೆಲಸ ಇದ್ದೇ ಇರುತ್ತೆ. ನಾವು ಫೈನಲಿ ಅಲ್ಲಿಗೆ ಆಧಾರ್ ಕಾರ್ಡ್ ರಿವಿನಲ್ ಮಾಡ್ಸೋಕ್ಕೆ ಹೋದ್ವಿ. ಅಲ್ಲಿ ಸ್ವಲ್ಪ 1-2-3 ಜನ ಇದ್ದರು. ನನಗೆ ಕೂರೋಕ್ಕಾಗ್ತಾಯಿರಲಿಲ್ಲ, ನಿಲ್ಲಕ್ಕಾಗ್ತಾಯಿರಲಿಲ್ಲ. ಆದರೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡೆ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಗೋಗಿತ್ತು. ಎಷ್ಟೊತ್ತಿಗೆ ಹೋಗಿ ಮಲ್ಕೋತೀನಿ ಅಂತ ಅನ್ನಿಸ್ತಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಮನೆಯ ಗಣಪತಿ ಹೋಮದ ವಿಸರ್ಜನೆ ವ್ಲಾಗ್ ಹೇಗಿತ್ತು ಅಂತ ನಿಮಗೆ ಅನಿಸುತ್ತೆ.
ನಿಮ್ಮ ಅಭಿಪ್ರಾಯ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಎಲ್ರಿಗೂ ಕೂಡ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.